ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಒಂದು ಅಭ್ಯರ್ಥಿಗಳಿಗೆ ಮಕ್ಕಳಿಗೆ ಕೂಡ ಸ್ವಾಗತನ ಕೂಡ ತಿಳಿಸ್ತಾ ಸೆಕೆಂಡ್ PUC ಒಂದು ಪಾಸಿಂಗ್ ಮಾರ್ಕ್ಸ್ 2026ಕ್ಕೆ ಸಂಬಂಧಪಟ್ಟಂತೆ ಹೊಸ ನಿಯಮಾವಳಿಗಳ ಪ್ರಕಾರದಲ್ಲಿ ಫ್ರೆಶರ್ ಅಭ್ಯರ್ಥಿಗಳಿಗೆ ಮತ್ತೆ ರಿಪೀಟರ್ಸ್ ಅಭ್ಯರ್ಥಿಗಳಿಗೆ ಮತ್ತೆ ಒಂದು ಪ್ರೈವೇಟ್ ಆಗಿ ಪರೀಕ್ಷೆನ ಕಟ್ಟುವಂತ ಖಾಸಗಿ ಅಭ್ಯರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಆಗಿದ್ರೆ ಅಂತಕ್ಕಂಥ ಒಂದು ಗೊಂದಲದಲ್ಲಿ ಇದೀಗ ಮಕ್ಕಳಿದ್ದೀರಾ ಅಂತ ಹೇಳ್ಬೋದು. ಸೆಕೆಂಡ್ PUC ಎಕ್ಸಾಮ್ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದ್ದು, ಸೊ ಇದೀಗ ಒಂದು ಪಾಸಿಂಗ್ ಮಾರ್ಕ್ಸ್ನ ಹತ್ತರ ಅಥವಾ ಆ ಒಂದು ಹಂತದಲ್ಲಿ ನಿಂತ್ಕೊಳ್ಳುವಂತ ಅಭ್ಯರ್ಥಿಗಳು ಪರ್ ಸಬ್ಜೆಕ್ಟ್ ಅಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ. ಸೊ ಈ ಒಂದು ವಿಭಿನ್ನ ಅಭ್ಯರ್ಥಿಗಳು ಏನಿದೆಲ್ಲ ಫ್ರೆಶರ್ಸ್ ರಿಪೀಟರ್ಸ್ ಪ್ರೈವೇಟ್ ಅಭ್ಯರ್ಥಿಗಳು ಈ ಅಭ್ಯರ್ಥಿಗಳಲ್ಲಿ ವಿಭಿನ್ನತೆ ಇದೆ ಅಂತ ಹೇಳ್ಬೋದಾಗಿರುವಂತದ್ದು ಇಲಾಖೆ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಕೊಟ್ಟಿರುವಂತಹ ಮಾಹಿತಿ ಆಧಾರದ ಮೇಲೆ ಯಾರಿಗೆ ಎಷ್ಟು ಪಾಸಿಂಗ್ ಮಾರ್ಕ್ಸ್ ಇರುತ್ತೆ ಎಲ್ಲ ಅಭ್ಯರ್ಥಿಗಳಿಗೂ ಸೇಮ್ ಅಂತ ಇರೋದಿಲ್ಲ. ಸೊ ಕಂಪ್ಲೀಟ್ ಮಾಹಿತಿ ಹಿಡಿದಲ್ಲಿ ತಿಳ್ಕೊಂತೀರ ಅರ್ಥಪೂರ್ಣವಾಗಿ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಸೆಕೆಂಡ್ PUC ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ಸೆಕೆಂಡ್ PUC ಎಕ್ಸಾಮ್ 2 ಆಗಿರ್ಬೋದು, ಕಂಪ್ಲೀಟ್ ಮಾಹಿತಿಗಳು ಸಿಗ್ತಿರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಇದೇ ರೀತಿ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗ್ತಿರೋ ನಮ್ಮ ಚಾನಲ್ ವಿಡಿಯೋಸ್ಗಳು ಲೈಕ್ ಮುಖಾಂತರ ಸೂಚನೆ ಕೂಡ ಕೊಡಬಹುದು ಅಂತ ಕೂಡ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣಬಹುದು ಅಫಿಷಿಯಲ್ ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಇರುತ್ತೆ. ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿ ನಿಮಗೆ ಸಿಗ್ತಾ ಇರುತ್ತೆ ಫ್ರೀ ಆಗಿ ಕೂಡ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬರೋಣ ಇದೀಗ ನಾವು. ಸೊ ಮೊದಲನೇದಾಗಿ ನೋಡುವಂತಾರೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ನಲ್ಲಿ ಮಹತ್ವದ ಒಂದು ಬದಲಾವಣೆನ ಇಳಿಕೆನ ಕೂಡ ಮಾಡಿದ್ರು ಈ ಬಾರಿ ಅಂತ ಹೇಳ್ಬೋದು. 2025-26ನೇ ಸಾಲಿಗೆ ಸಂಬಂಧಪಟ್ಟಂತೆ ಈ ಒಂದು ಅಕಾಡೆಮಿಕ್ ಇಯರ್ ನಲ್ಲಿ ಜಾರಿ ಆಗ್ತಿದೆ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾಹಿತಿನ ಕೊಟ್ಟಿರು. ಆ ಪ್ರಕಾರದಲ್ಲಿ ಸೊ ಯಾರಿಗೆ ಇಂಪ್ಲಿಮೆಂಟ್ ಆಗ್ತಿದೆ, ಸೊ ಎಷ್ಟು ಪಾಸಿಂಗ್ ಮಾರ್ಕ್ಸ್ ಅಫಿಷಿಯಲ್ ನೋಟಿಫಿಕೇಶನ್ ನಿಮಗೆ ಸುತ್ತೋಲೆ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಬನ್ನಿ. ಮಕ್ಕಳ ತಾವೆಲ್ಲಿ ಗಮನಿಸ್ತಾ ಇರಬಹುದಾಗುತ್ತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತವಾಗಿ ಕೊಟ್ಟಿರುವಂತಹ ಮಾಹಿತಿ ಆಗಿರುತ್ತೆ. ಸೊ ಇದರಲ್ಲಿ ಕಂಪ್ಲೀಟ್ ಆಗಿ ಸಾಕಷ್ಟು ಅವ್ರ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಇರತಕ್ಕಂಥ ಫ್ರೆಶರ್ಸ್, ರಿಪೀಟರ್ಸ್ ಮತ್ತು ಪ್ರೈವೇಟ್ ಅಭ್ಯರ್ಥಿಗಳಿಗೆ ನಾವು ಹಿಂದೆ ಕೂಡ ಮಾಹಿತಿನ ಕೊಟ್ಟಿದ್ವಿ. ಸೊ ಅದರ ಮೆನ್ಷನ್ ಕೂಡ ಮಾಡಿರಲಿಲ್ಲ. ಸೊ ಯಾವ ಅಭ್ಯರ್ಥಿಗೆ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಸೊ ಇಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿರೋದಾಗಿರುತ್ತೆ. ಸೊ ಇಲ್ಲಿ ಮೇನ್ ಆಗಿರೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅದನ್ನು ಗಮನಿಸ್ಕೋಬೋದಾಗಿರುತ್ತೆ ಮಿಕ್ಕಿರೋದನ್ನೆಲ್ಲ ನೀವು. ಸೊ ಇಲ್ಲಿ ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ಇನ್ನೊಂದು ಗಮನಿಸಬಹುದು 2025-26ನೇ ಸಾಲಿನಿಂದ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇದು ಯಾರಿಗೆ ಅನ್ವಯ ಆಗುತ್ತೆ ಅಂತ ಹೇಳಿದ್ರೆ 2025-26ನೇ ಸಾಲಿನಲ್ಲಿ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿರುವಂಥ ಫ್ರೆಶರ್ ಅಭ್ಯರ್ಥಿಗಳು ಮತ್ತು ಖಾಸಗಿ ಅಭ್ಯರ್ಥಿಗಳು ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳಿಗೆ ಈ ಕೆಳಕಂಡ ಕನಿಷ್ಠ ಉತ್ತೀರ್ಣ ಶೇಕಡಾವಾರು ಪ್ರಮಾಣ ಪತ್ರ ಅಂದರೆ ಪ್ರಮಾಣ ಅನ್ವಯ ಆಗುತ್ತೆ ಅಂತೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಆದರೆ ಫ್ರೆಶರ್ ಮತ್ತು ರಿಪೀಟರ್ ಮತ್ತು ಪ್ರೈವೇಟ್ ಅಭ್ಯರ್ಥಿಗಳಿಗೆ ಬೇರೆ ಬೇರೆ ರೀತಿ ನಿಯಮ ಅನ್ವಯ ಆಗುತ್ತೆ ಅಂತ ಹೇಳ್ಬೋದು. ಯಾವ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮತ್ತು ಕೊನೆಯದಲ್ಲೂ ಕೂಡ ಕೆಲವೊಂದು ಪ್ರಮುಖ ಅಂಶಗಳಿರೋದಾಗಿರುತ್ತೆ. ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ವಿಷಯಗಳಿಗೆ ಲಿಖಿತ ಪರೀಕ್ಷೆಯನ್ನು ಹಾಗೂ ಕನಿಷ್ಠ ಉತ್ತೀರ್ಣ ಶೇಕಡಾವಾರು ಪ್ರಮಾಣವನ್ನು ಈ ಕೆಳಗಂಡಂತೆ ನಿಗದಿಪಡಿಸಲಾಗಿದೆ. ಸೊ ಇಲ್ಲಿ ಮತ್ತೆ ಆರ್ಟ್ಸ್ ಕಾಮರ್ಸ್ ಅಭ್ಯರ್ಥಿಗಳಾಗಿರ್ಬೋದು. ಸೊ ಈ ಒಂದು ಪ್ರಮುಖ ಅಭ್ಯರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದಿಲ್ಲ. ಸೊ ಇವರಿಗೆ 80 ಮಾರ್ಕ್ಸ್ಗೆ ಎಕ್ಸಾಮನ್ನು ಬರೀತಾರಲ್ಲ ಈ ಅಭ್ಯರ್ಥಿಗಳು, ಸೊ ಇವರಿಗೆ ಆಂತರಿಕ ಅಂಕ ಅಂತಕ್ಕಂಥದ್ದು 20 ಮಾರ್ಕ್ಸ್ ಇರುತ್ತೆ. ಸೊ 20 ಅಂಕಕ್ಕೆ ಯಾವುದೇ ರೀತಿಯಾಗಿ ಕನಿಷ್ಠ ಅಂಕ ಅಂತ ನಿಗದಿ ಮಾಡಿರೋದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ 80 ಮಾರ್ಕ್ಸ್ಗೆ ಕನಿಷ್ಠ ಅಂಕ ಎಕ್ಸಾಮ್ನಲ್ಲಿ ಬರೆಯುವಂಥ ಅಭ್ಯರ್ಥಿಗಳು 80 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಏನು ಕೊಟ್ಟಿರ್ತಾರಲ್ಲ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಎಲ್ಲ ರೆಡಿಯಾಗಿ ಬಂದಿರುತ್ತಲ್ಲ, ಅದರಲ್ಲಿ ಕನಿಷ್ಠ 80 ಮಾರ್ಕ್ಸ್ಗೆ 24 ಅಂಕ ಕನಿಷ್ಠ ಕಡ್ಡಾಯವಾಗಿ ಪಡೆಯಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅಂಕಗಳು ಸೇರಿ ಒಟ್ಟು 30 ಅಂಕಗಳು ಪ್ರತಿ ವಿಷಯದಲ್ಲಿ ತಗೋಬೇಕಿರುತ್ತೆ ಹಾಗೂ ಎಲ್ಲ ವಿಷಯಗಳಲ್ಲಿ ಒಟ್ಟಾರೆಯಾಗಿ 33% ಅಂಕಗಳನ್ನು ಪಡೆದರೆ ಮಾತ್ರ ಅಂತಹ ಅಭ್ಯರ್ಥಿನ ಉತ್ತೀರ್ಣ ಎಂದು ಘೋಷಣೆ ಮಾಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಸೊ ಎಕ್ಸಾಮ್ನಲ್ಲಿ 80 ಮಾರ್ಕ್ಸ್ಗೆ ಪರೀಕ್ಷೆ ಏನು ಬರೀತಿರಲ್ಲ, 24 ಮಾರ್ಕ್ಸನ್ನು ನೀವು ಕಡ್ಡಾಯವಾಗಿ ತಗೊಳ್ಳೇಬೇಕಿರುತ್ತೆ. ಯಾವ ಅಭ್ಯರ್ಥಿಗಳು ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಇದು ಫ್ರೆಶರ್ ಅಭ್ಯರ್ಥಿಗಳಿಗೆ ಅನ್ವಯ ಆಗಿರುತ್ತೆ. 24 ಅಂಕನ ತೊಗೊಂಡ್ರೆ ಸೊ ನಂತರದಲ್ಲಿ ಆಂತರಿಕ ಅಂಕ ಸೇರಿ ಒಟ್ಟು 30 ಅಂಕ ಆಗುತ್ತೆ ನಿಮಗೆ ಅಭ್ಯರ್ಥಿಗಳಿಗೆ. ಸೊ ಅಷ್ಟನ್ನು ತೊಗೊಬೇಕಿರುತ್ತೆ ನೀವು. ಅಂದರೆ ಎಕ್ಸಾಮ್ನಲ್ಲಿ 80 ಮಾರ್ಕ್ಸ್ಗೆ ಪರೀಕ್ಷೆ ಬರೋದ್ರಲ್ಲಿ 24 ತೊಗೋಬೇಕಿರುತ್ತೆ. ಮತ್ತು ಇಂಟರ್ನಲ್ ಮಾರ್ಕ್ಸ್ ಸಾಮಾನ್ಯವಾಗಿ ನಿಮಗೆ ಕೊಟ್ಟಿರ್ತಾರೆ. ಒಟ್ಟಿನಲ್ಲಿ ಪ್ರತಿ ವಿಷಯದಲ್ಲಿ 30 ಅಂಕ ಹಾಗೂ ಎಲ್ಲ ವಿಷಯಗಳಲ್ಲಿ ಒಟ್ಟಾರೆಯಾಗಿ 33% ಅಂಕ ತಗೊಂಡ್ರೆ ಅಂತ ಅಭ್ಯರ್ಥಿನ ಉತ್ತೀರ್ಣ ಅಂತ ಪರಿಗಣಿಸ್ತಾರೆ. ಫ್ರೆಶರ್ ವಿದ್ಯಾರ್ಥಿಗಳ ಬಗ್ಗೆ ನಾನು ಇವಾಗ ಹೇಳಿದ್ದೀನಿ, ಅರ್ಥ ಆಗಿದೆ ಅನ್ಕೊಳ್ಳಿ. ನಂತರ ನೋಡ್ಕೊಳ್ಳೋಣ ಪ್ರಾಯೋಗಿಕ ಪರೀಕ್ಷೆ ಇರುವ ವಿಷಯಗಳಿಗೆ ಹಾಗೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಮೆಜಾರಿಟಿ ಅಭ್ಯರ್ಥಿಗಳು ತಗೊಂಡಿರುವಂಥ ಅಭ್ಯರ್ಥಿಗಳು ನೋಡ್ಕೋಬೋದಾಗಿರುತ್ತೆ. ಇದನ್ನು ಕೂಡ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಇರುತ್ತೆ ಅಂತ ನೀವು ಓದ್ಕೋಬಹುದು. ಮೇನ್ ಆಗಿ ಇತರೆ ಅಭ್ಯರ್ಥಿಗಳು ವಿಜ್ಞಾನ ಸಂಯೋಜನೆ ಬಗ್ಗೆ ಬರೆದರೆ ಸೊ ಇಲ್ಲಿ ಕೊಟ್ಟಿರುವಂಥದ್ದು ಫ್ರೆಶರ್ ಅಭ್ಯರ್ಥಿಗಳಿಗೆ ಅಂದರೆ ಮತ್ತೆ ಅದರಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಅಭ್ಯರ್ಥಿಗಳಿಗೆ ಈ ನಿಯಮ ಅನ್ವಯ ಆಗೋದಾಗಿರುತ್ತೆ. ಸೊ ಈ ಒಂದು ಪಾಸಿಂಗ್ ಮಾರ್ಕ್ಸ್ ಕ್ವಶನ್ ಪೇಪರ್ ಬರುವಂಥದ್ದು ಇವ್ರಿಗೆ ಇರುತ್ತೆ. ನಂತರದಲ್ಲಿ ಸೈನ್ಸ್ ಅಭ್ಯರ್ಥಿಗಳು ಇರ್ತಿಲ್ಲ, ಸೊ ಇವರಿಗೆ ಕ್ವಶನ್ ಪೇಪರ್ ಅಂತಕ್ಕಂಥದ್ದು 70 ಮಾರ್ಕ್ಸ್ಗೆ ಬರುತ್ತೆ. ಥಿಯರಿ ಎಕ್ಸಾಮ್ಗಳು 70 ಮಾರ್ಕ್ಸ್ಗೆ ಲಿಖಿತ ಪರೀಕ್ಷೆ ಆಗುತ್ತೆ, 30 ಮಾರ್ಕ್ಸ್ಗೆ ಪ್ರಾಯೋಗಿಕ ಪರೀಕ್ಷೆ ಆಗಿರುತ್ತೆ. ಸೊ ಇವ್ರಿಗೂ ಕೂಡ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಇಂತಿಷ್ಟೇ ಅಂಕ ಕನಿಷ್ಠ ಅಂಕ ಅಂತ ಮಿತಿ ಆಗಿರೋದಿಲ್ಲ, ನಿಗದಿಪಡಿಸಿರೋದಿಲ್ಲ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು ಇರುತ್ತೆ. ಎಷ್ಟಾರು ಮಾರ್ಕ್ಸ್ ತಗೋಬಹುದು. ಆದರೆ ಎಕ್ಸಾಮ್ ಥಿಯರಿ ಪರೀಕ್ಷೆಯಲ್ಲಿ 70 ಅಂಕಕ್ಕೆ ಕನಿಷ್ಠ 21 ಅಂಕ ಇವ್ರು ತಗೋಬೇಕಿರುತ್ತೆ. ಯಾರು ಸೈನ್ಸ್ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆನ ಬರೀತಿರ್ತಾರಲ್ಲ ಸೈನ್ಸ್ ಅಭ್ಯರ್ಥಿಗಳು ಕನಿಷ್ಠ ಥಿಯರಿ ಪರೀಕ್ಷೆಯಲ್ಲಿ ಅಂದರೆ ಲಿಖಿತ ಪರೀಕ್ಷೆಯಲ್ಲಿ 70 ಮಾರ್ಕ್ಸ್ಗೆ 21 ತಗೊಳ್ಳುವಂಥದ್ದು ಕಡ್ಡಾಯ ಇರುತ್ತೆ. ಆವಾಗ ಮಾತ್ರ ನಿಮ್ಮನ್ನ ಪಾಸ್ ಅಂತ ಪರಿಗಣಿಸ್ತಾರೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ 21 ಅಂಕ ಕಡ್ಡಾಯ ಆಗಿರುತ್ತೆ ಹಾಗೂ ಪ್ರಾಯೋಗಿಕ ಪರೀಕ್ಷೆ ಅಂಕ ಸೇರಿ ಒಟ್ಟು 30 ಅಂಕಗಳು ಪಡೆದಲ್ಲಿ ಹಾಗೂ ಎಲ್ಲ ವಿಷಯಗಳಲ್ಲಿ ಒಟ್ಟಾರೆ 33% ಬಂದಾಗ ಇವರನ್ನು ಕೂಡ ಪಾಸ್ ಅಂತ ಪರಿಗಣಿಸ್ತಾರೆ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆ ಎಷ್ಟು ಬರೀಬಹುದು ಅಥವಾ ಯಾರು ಏನು ಎತ್ತಾ ಇದ್ರ ಬಗ್ಗೆ ಮತ್ತು ಗೈರು ಹಾಜರಿ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ, ಓದ್ಕೋಬೋದಾಗಿರುತ್ತೆ ನೀವು. ಮತ್ತು ಯಾವ ಥರ ವಿಂಗಡಣೆ ಮಾಡ್ತಾರೆ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಇವಾಗ ನಾನು ಹೇಳಿದ್ದು ಫ್ರೆಶರ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಆಯಿತು ಅಂತ ಹೇಳ್ಬೋದು. ಇವಾಗ ರಿಪೀಟರ್ಸ್ ಮತ್ತು ಖಾಸಗಿ
ಖಾಸಗಿ ಅಭ್ಯರ್ಥಿಗಳು ಕೂಡ ವೆಯ್ಟ್ ಮಾಡ್ತೀರಿ, ಅವ್ರಿಗೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಬಹುದಾಗಿರುತ್ತೆ. ಪ್ರಮುಖವಾಗಿ ತಿಳಿಸಿರುವಂಥದ್ದು ಏನಂದರೆ 2023 ಸೊ 2020 ಮತ್ತೆ ನಮಗೂ ಕೂಡ ಸಾಕಷ್ಟು ಅಭ್ಯರ್ಥಿಗಳು ಈ ಒಂದು ಪ್ರಶ್ನೆ ಕೇಳ್ತಿದ್ದೀರಿ. 2023 ಮತ್ತು ಹಿಂದಿನ ಪರೀಕ್ಷೆಗಳ ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ವಿಷಯಗಳಲ್ಲಿ ಅಂದರೆ ಅಭ್ಯರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆ ಇಲ್ಲದೇ ಇರೋ ವಿಷಯಗಳಿದಾವಲ್ಲ, ಅಂದರೆ ಆರ್ಟ್ಸ್ ಮತ್ತು ಕಾಮರ್ಸ್ ಅಭ್ಯರ್ಥಿಗಳಿಗೆ ಸೊ ಹಿಂದಿನ 2023 ಆಗಿರ್ಬೋದು, ಅದೇ ಹಿಂದಿನ ವರ್ಷಗಳಲ್ಲಿ ಅನುತ್ತೀರ್ಣ ಅಥವಾ ಫೇಲ್ ಆಗಿದ್ದಾರೆ ಅಂತ ಅನ್ಕೊಳ್ಳಿ ನೀವು. ಸೊ ಆ ಸಂದರ್ಭದಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಇಲ್ಲದೇ ಇರುವಂಥ ಸಬ್ಜೆಕ್ಟ್ಸಲ್ಲಿ ಎಕ್ಸಾಮ್ಗಳು ಕಾಮನ್ ಆಗಿ ನಡೀತಿತ್ತಲ್ಲ, ಸೊ ಅದು 100 ಮಾರ್ಕ್ಸ್ಗೆ ನಡೀತಿತ್ತು. ಸೊ ಇಲ್ಲಿ ಅನುತ್ತೀರ್ಣರಾಗಿ ಅಂದರೆ 2023 ಆಗಿರ್ಬೋದು, ಅದ್ರ ಹಿಂದಿನ ವರ್ಷಗಳಲ್ಲಾಗಿರ್ಬೋದು ಅಭ್ಯರ್ಥಿಗಳು ಪರೀಕ್ಷೆನ ಬರೆದು ಅನುತ್ತೀರ್ಣ ಆಗಿರ್ತಕ್ಕಂಥ 2026 ಪರೀಕ್ಷೆಗಳಿಗೆ ಈ 2026 ಇದೆಯಲ್ಲ, ಇದಕ್ಕೆ ರಿಪೀಟರ್ ಅಭ್ಯರ್ಥಿಗಳಾಗಿ ಪರೀಕ್ಷೆ ಬರದಲ್ಲಿ ಸದರಿ ಅಭ್ಯರ್ಥಿಗಳು ಅಂದರೆ ಆ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆಯಲ್ಲಿ 80 ಅಂಕಗಳಿಗೆ ಗಳಿಸಿದ ಅಂಕಗಳನ್ನು 100 ಅಂಕಗಳಿಗೆ ಉನ್ನತೀಕರಿಸಿ ಫಲಿತಾಂಶವನ್ನು ಪ್ರಕಟಿಸಲಾಗ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವರು ತಿಳಿಸಿರುವಂಥದ್ದು ಮೇಲಾಗಿ ಇರುವಂಥದ್ದು ರಿಪೀಟರ್ ಅಭ್ಯರ್ಥಿಗಳಿಗೆ, ಖಾಸಗಿದು ಹೇಳ್ತೀನಿ, ಪ್ರೈವೇಟ್ ಅಭ್ಯರ್ಥಿದು. ಸೊ ರಿಪೀಟರ್ ಅಭ್ಯರ್ಥಿಗಳ ಬಗ್ಗೆ ತಿಳಿಸುವಂತಂದರೆ ನೀವು 80 ಮಾರ್ಕ್ಸ್ಗೆ ಎಕ್ಸಾಮನ್ನು ಬರೀತೀರಾ 2023 ಆಗಿರ್ಬೋದು, ಅದ್ರ ಹಿಂದಿನ ವರ್ಷಗಳಲ್ಲಿ ನೀವು ಫೇಲ್ ಆಗಿದ್ದೀರಾ ಅಂದರೂ ಕೂಡ, ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಇಲ್ಲದೆ ಇರೋದು ಆರ್ಟ್ಸ್ ಕಾಮರ್ಸ್ ಅಭ್ಯರ್ಥಿಗಳಿಗೆ ಸೊ ಈ ಒಂದು ಅನ್ವಯವಾಗಿರುತ್ತೆ. 80 ಮಾರ್ಕ್ಸ್ಗೆ ನೀವು ಎಕ್ಸಾಮನ್ನು ಬರೆದಾಗ 100 ಮಾರ್ಕ್ಸ್ಗೆ ರಿಸಲ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅವರು. ಸೊ ಆ ಬೇಸ್ ಮೇಲೆ ನಿಮಗೆ ಫಲಿತಾಂಶ ಕೊಡ್ತಾರೆ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಲೆಕ್ಕಾಚಾರ ಮಾಡಿ ಮುಂದೊಂದು ದಿನ ವಿಡಿಯೋ ಕೂಡ ಮಾಡಿ ಮಾಹಿತಿನ ಕೊಡ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು, ಯಾವ ಥರ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಲ್ಲ. ನಂತರದಲ್ಲಿ ಖಾಸಗಿ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯಲ್ಲಿ ಪ್ರತಿ ವಿಷಯದಲ್ಲಿ 80 ಅಂಕ ಅಂದರೆ ಪ್ರೈವೇಟಾಗಿ ಪರೀಕ್ಷೆನ ಕಟ್ಟುವಂಥ ಅಭ್ಯರ್ಥಿಗಳು 2026 ಇದ್ದಾರೆ. ಇವರಿಗೆ ಹೇಳಿದರೆ ಪ್ರತಿ ವಿಷಯದಲ್ಲಿ 80 ಅಂಕಗಳಿಗೆ ಗಳಿಸಿದ ಅಂಕಗಳನ್ನು 100 ಅಂಕಗಳಿಗೆ ಉನ್ನತೀಕರಿಸಿ ಫಲಿತಾಂಶವನ್ನು ಪ್ರಕಟಿಸ್ತಾರೆ. ಇವ್ರಿಗೂ ಕೂಡ ಸೇಮ್ ಇರುತ್ತೆ, ಪ್ರೈವೇಟಾಗಿ ಪರೀಕ್ಷೆನ ಕಟ್ಟೋರಿಗೂ ಕೂಡ 80 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ನಿಮಗೆ ಬಂದಿರುತ್ತೆ. ಆದರೆ ನೀವು ಪಡೆಯುವಂಥ ಅಂಕ ಇರುತ್ತಲ್ಲ, ಅದನ್ನು 100 ಮಾರ್ಕ್ಸ್ಗೆ ಉನ್ನತೀಕರಿಸೋದ್ರ ಮುಖಾಂತರದಲ್ಲಿ ಅಪ್ಡೇಟ್ ಮಾಡಿ ಅವರು ನಿಮಗೆ ರಿಸಲ್ಟನ್ನು ಕೊಡೋದಾಗಿರುತ್ತೆ. ಆ ಬೇಸ್ ಮೇಲೆ ನೀವು ಇಂತಿಷ್ಟು ಅಂಕ ಅಂತ ತಗೋಬೇಕಿರುತ್ತೆ. ಸೊ ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ವಿಡಿಯೋ ಕೂಡ ಮಾಡಿ ಮಾಹಿತಿನ ಕೊಡ್ತೀವಿ. ಸಾಕಷ್ಟು ನಿಮಗೆ ಡೌಟ್ಸ್ ಇರುವಂಥ ಸಂದರ್ಭದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಬಹುದಾಗಿರುತ್ತೆ ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ.